ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆಲ್ಲರಿಗೂ ಕೂಡ ನನ್ನ ಬಾರ್ನ್ ಅಗೇನ್ ಇನ್ ಜೀಸಸ್ ಕ್ರೈಸ್ಟ್ ಚಾನಲ್ಗೆ ನಾನು ಸ್ವಾಗತ ಬಯಸುವನಾಗಿದ್ದೇನೆ. ಪ್ರಿಯರೇ, ಇವತ್ತು ನಾನು ನಿಮ್ಮ ಮುಂದೆ ಓದಲಿಕ್ಕೆ ಇಚ್ಛಿಸುವಂಥ ವಾಕ್ಯ ಪೌಲನು ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ ಅದರ 1ನೇ ಅಧ್ಯಾಯ 13ರಿಂದ 20ನೇ ವಾಕ್ಯಗಳು. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿದನು. ಅದರ ಅರ್ಥ ಅಂಧಕಾರ ಅಂತ ಹೇಳಿದರೆ ಸೈತಾನನಿಗೆ ಸಂಬಂಧಪಟ್ಟಂಥ ವಿಷಯ. ಅದೇನೇ ಆಗಲಿ, ಪ್ರಮುಖವಾಗಿ ಪಾಪ ಆಗಲಿ, ದೋಷ ಆಗಲಿ, ಶಾಪ ಆಗಲಿ, ನಮಗೆ ವಿರುದ್ಧವಾಗಿ ಮಾಡಿದಂಥ ಯಾವ ಮಾಟ ಮಂತ್ರ ಆಗಲಿ, ಅದರಿಂದ ದೇವರು ನಮಗೆ ಸಂಪೂರ್ಣವಾದ ಬಿಡುಗಡೆಯನ್ನು ಯೇಸು ಕ್ರಿಸ್ತನ ಮುಖಾಂತರ ಕೊಟ್ಟಿದ್ದಾನೆ. ಅದು ಮಾತ್ರ ಅಲ್ಲ, ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಯಾರೇ ಆಗಲಿ ಪ್ರಿಯರೇ, ಯೇಸು ಕ್ರಿಸ್ತನನ್ನು ನಂಬಿದಂಥ ವ್ಯಕ್ತಿ, ಆ ವ್ಯಕ್ತಿಗೆ ಈ ಲೋಕದಲ್ಲಿರುವ ಯಾವ ದೋಷ ಆಗಲಿ, ಯಾವ ಪಾಪ ಆಗಲಿ, ಯಾವ ವಿಧವಾದ ವಾಮಾಚಾರ ಮಾಟ ಮಂತ್ರ ಆಗಲಿ ಆ ವ್ಯಕ್ತಿಗೆ ತಾಗಲಿಕ್ಕೆ ಸಾಧ್ಯವಿಲ್ಲ ಎಂದು ಇದರ ಅರ್ಥ. ದೇವರು ಇದರೊಳಗಿಂದೆಲ್ಲ ನಮ್ಮನ್ನು ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಅದು ಮಾತ್ರ ಅಲ್ಲ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಪ್ರೈಸ್ ದಿ ಲಾರ್ಡ್. ಒಂದು ವ್ಯಕ್ತಿ ದೇವರಿಗೆ ವಿರುದ್ಧವಾಗಿ ಲೋಕದಲ್ಲಿ ಏನಾದರೂ ತಪ್ಪು ಮಾಡಿದರೆ ಆ ತಪ್ಪುಗಳನ್ನೆಲ್ಲ ಆತನಿಂದ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಬಿಡುಗಡೆ ಆಗ್ತದೆ, ಪರಿಹಾರ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ನೋಡಿ ಪ್ರಿಯರೇ, ಇವತ್ತು ನಮ್ಮ ಮತ್ತು ದೇವರ ಮಧ್ಯೆ ಏನಾದರೂ ಒಂದು ಅಡ್ಡ ಉಂಟಂತ ಹೇಳಿದರೆ ಅದು ನಮ್ಮ ಪಾಪಗಳು. ನಾವು ದೇವರ ವಿರುದ್ಧವಾಗಿ ಮಾಡಿದಂಥ ಎಲ್ಲ ತಪ್ಪುಗಳು ನಮ್ಮ ಮತ್ತು ದೇವರ ಮಧ್ಯೆ ಏನಾಗಿದೆ, ಅದು ಅಡ್ಡಗೋಡೆಯಾಗಿ ಇರುತ್ತದೆ. ಅದರಿಂದ ನಮಗೆ ಬಿಡುಗಡೆ ಆಗಬೇಕಾದರೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಆತನ ಮಗನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ವಾಕ್ಯದ ಪ್ರಕಾರ ನಡೆದರೆ ನಮ್ಮ ಪಾಪಗಳೆಲ್ಲ ಪರಿಹಾರವಾಗಿ ನಮಗೇನಾಗ್ತದೆ, ನಮಗೆ ಒಂದು ಬಿಡುಗಡೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಅದರ 15ನೇ ವಾಕ್ಯ, ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನವನ್ನು ಹೊಂದಿದವನೂ ಆಗಿದ್ದಾನೆ. ನಾವು ಆರಾಧನೆ ಮಾಡುವಂಥ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. ಅದೃಶ್ಯನಾದ ದೇವರು ಅಂತ ಹೇಳಿದ್ರೆ ದೇವರಿಗೆ ಯಾರಿಂದ ಕೂಡ ನೋಡಲಿಕ್ಕೆ ಸಾಧ್ಯವಿಲ್ಲ. ಆತನು ಪರಲೋಕದಲ್ಲಿರುವಂಥ ದೇವರಾಗಿದ್ದಾನೆ. ಆ ದೇವರ ಏಕೈಕ ಮಗನಾಗಿದ್ದಾನೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಮನುಷ್ಯನ ಪಾಪಗಳಿಗೋಸ್ಕರ ಈ ನರವತಾರವನ್ನು ಎತ್ತಿ ಲೋಕಕ್ಕೆ ಬಂದವನಾಗಿದ್ದಾನೆ. ಆತನು ಮನುಷ್ಯನ ರೂಪವನ್ನು ಧರಿಸಿಕೊಂಡು ಆತನು ಲೋಕಕ್ಕೆ ಬಂದವನಾಗಿದ್ದಾನೆ. ಇದರರ್ಥ ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. ಇದರರ್ಥ ಯೇಸು ಹೇಗೆ ತಂದೆಯಾದ ದೇವರಾಗಿದ್ದಾನೋ ಹಾಗೆಯೇ ನಾವು ಆರಾಧನೆ ಮಾಡುವ ಯೇಸು ಕ್ರಿಸ್ತನು ಕೂಡ ದೇವರಾಗಿದ್ದಾನೆ. ಅದಕ್ಕೋಸ್ಕರ ಆತನು ದೇವರ ಪ್ರತಿರೂಪ. ಇವಾಗ ದೇವರ ಪ್ರತಿರೂಪ ಅಂತ ಹೇಳಿದರೆ ಅದರ ಅರ್ಥ ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಹಾಲೆಲೂಯಾ. ಭೂಪರಲೋಕದಲ್ಲಿರುವ ದೃಶ್ಯಾದೃಶ್ಯಗಳೆಲ್ಲವೂ, ಸಿಂಹಾಸನವಾಗಲಿ, ಪ್ರಭುತ್ವವಾಗಲಿ, ದೊರೆತನವಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಎಲ್ಲವೂ ಯೇಸು ಕ್ರಿಸ್ತನ ಮುಖಾಂತರ ಸೃಷ್ಟಿಸಲ್ಪಟ್ಟವು ಎಂಬುದು ಕೂಡ ನಮಗೆ ಇದರಲ್ಲಿ ಓದಲಿಕ್ಕೆ ಸಿಗ್ತದೆ. ಅದೆಲ್ಲ ಪ್ರಿಯರೇ, ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತ್ತು. ಆತನು ಎಲ್ಲದಕ್ಕೂ ಮೊದಲು ಇದ್ದವನು. ಪ್ರೈಸ್ ದಿ ಲಾರ್ಡ್. ಇದಾಗಿದೆ ದೇವರು ಏನಾಗಿದ್ದಾರೆ, ಆತನು ಎಲ್ಲ ಸೃಷ್ಟಿಗಿಂತ ಮೊದಲೇ ಆತನು ಇದ್ದವನಾಗಿದ್ದಾನೆ. ನಮಗೆಲ್ಲರಿಗೆ ಗೊತ್ತುಂಟು, ಈ ಲೋಕದ ಸೃಷ್ಟಿಕರ್ತನ ಯಾರಾಗಿದ್ದಾನೆ? ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಾಲೆಲೂಯಾ. ಇದರ ಬಗ್ಗೆ ನಮಗೆ ಬೈಬಲಲ್ಲಿ ಓದಲಿಕ್ಕೆ ಸಿಗ್ತದೆ, ಯಾವ ರೀತಿಯಲ್ಲಿ ದೇವರು ಈ ಲೋಕವನ್ನು ಸೃಷ್ಟಿಸಿದನು. ಹಾಲೆಲೂಯಾ. ಯಾವ ಉದ್ದೇಶದ ಮೇಲೆ ದೇವರು ಮನುಷ್ಯನನ್ನು ಸೃಷ್ಟಿಸನೆಂಬುದು ಕೂಡ ನಮಗೆ ಈ ಸತ್ಯವೇದ ಅಂದರೆ ಈ ಬೈಬಲಲ್ಲಿ ನಮಗೆ ಓದಲಿಕ್ಕೆ ಸಿಗ್ತದೆ. ನೋಡಿ ಪ್ರಿಯರೇ, ಈ ಸೃಷ್ಟಿಸಲ್ಪಟ್ಟಂಥ ಈ ಸೃಷ್ಟಿಯ ಮೊದಲೇ ಆತನು ಇದ್ದವನಾಗಿದ್ದಾನೆ.
ಇದರರ್ಥ ದೇವರು ಯೇಸು ಕ್ರಿಸ್ತನ ಮುಖಾಂತರ ಈ ಲೋಕವನ್ನು ಸೃಷ್ಟಿಸಿದನು. ಆತನು ಲೋಕವನ್ನು ಸೃಷ್ಟಿ ಮಾಡುವಾಗ ಆತನ ಸಂಗಡ ಯಾರಿದ್ದನು? ತನ್ನ ಪ್ರೀತಿಯ ಮಗನಾದ ಯೇಸು ಕ್ರಿಸ್ತನು ಕೂಡ ಆತನ ಸಂಗಡ ಇದ್ದವನಾಗಿದ್ದಾನೆ. ಆತನು ಮೊದಲಿದ್ದವನು. ದೇವರ ವಾಕ್ಯ ಹೇಳ್ತದೆ, ಅಬ್ರಾಹ್ಮನಿಗಿಂತ ಮುಂಚೆ ನಾನಿದ್ದೇನೆ. ಅದರ ಅರ್ಥ ಸೃಷ್ಟಿಗೆ ಮೂಲ ಕಾರಣನಾಗಿದ್ದಾನೆ ಯೇಸು ಕ್ರಿಸ್ತನು. ಆತನು ಸೃಷ್ಟಿಕರ್ತನು ಕೂಡ ಆಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗೆ ಅದಕ್ಕೆ ಮುಂದೆ ನಾವು ಹೋಗಬೇಕಾದ್ರೆ ಮುಂದೆ ನಾವು ಹೀಗೆ ಓದಲಿಕ್ಕೆ ಸಿಗ್ತದೆ, ಆತನು ಎಲ್ಲದಕ್ಕೂ ಮೊದಲಿದ್ದವನು, ಆತನು ಸಮಸ್ತಕ್ಕೂ ಆಧಾರನು, ಹಾಗೆ ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸಾಗಿದ್ದಾನೆ. ಸಭೆ ಅಂತ ಹೇಳಿದ್ರೆ ನಾವು ದೇವರನ್ನು ಆರಾಧನೆ ಮಾಡುವವರು. ಆರಾಧನೆ ಮಾಡುವವರಿಗೆ ಆತನು ಶಿರಸ್ಸಾಗಿದ್ದಾನೆ, ಆತನು ತಲೆಯಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಉತ್ತಮವಾದ ಮಾತುಗಳು ನಮಗೆ ಈ ಅಧ್ಯಾಯದಲ್ಲಿ ಓದಲಿಕ್ಕೆ ಸಿಗ್ತದೆ ಪ್ರಿಯರೇ. ಮುಂದೆ ನಮಗೆ ಓದಲಿಕ್ಕೆ ಸಿಗ್ತದೆ, ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂತ ಮೊದಲು ಎದ್ದು ಬಂದವನು ಆತನೇ. ಇವತ್ತು ಲೋಕದಲ್ಲಿ ಯಾರಾದರೂ ಮರಣವನ್ನು ಗೆದ್ದು ಬಂದಂಥವನು ಯಾರಾದರೂ ಇದ್ದರೆ ಅದು ನಾವು ಆರಾಧನೆ ಮಾಡುವಂಥ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಪಾಪಗಳಿಗೋಸ್ಕರ, ಮನುಷ್ಯನ ಪಾಪಗಳಿಗೋಸ್ಕರ ಆತನು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿದ್ದಾನೆ. ಹಲ್ಲೆಲೂಯಾ. ಕಾರಣ ಏನಂತ ಹೇಳಿದ್ರೆ, ಈ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಲಿಕ್ಕೆ ಕಾರಣ ಪಾಪಗಳ ಪರಿಹಾರ. ಆ ಪಾಪಕ್ಕೋಸ್ಕರ ದೇವರು ತನ್ನ ಮಗನನ್ನು ಶಿಲುಬೆಯಲ್ಲಿ ಬಲಿ ಕೊಟ್ಟನೆಂಬುದು ನಮಗೆ ಇದರಲ್ಲಿ ಓದಲಿಕ್ಕೆ ಸಿಗ್ತದೆ. ಆ ಬಲಿಯ ಮುಖಾಂತರ ಆತನನ್ನು ನಂಬುವಂಥ ಎಲ್ಲರ ತಪ್ಪುಗಳು ಕ್ಷಮಿಸಲ್ಪಡುತ್ತವೆ ಎಂಬುದು ಕೂಡ ನಮಗೆ ಇದರಲ್ಲಿ ಓದಲಿಕ್ಕೆ ಸಿಗ್ತದೆ. ಪ್ರಿಯರೇ, ಆತನು ಸತ್ತವರೊಳಗಿಂತ ಮೊದಲು ಎದ್ದು ಬಂದವನು ಆತನೇ. ಆತನು ಶಿಲುಬೆಯಲ್ಲಿ ಮರಣವನ್ನು ಹೊಂದಿ 3 ದಿವಸಗಳ ನಂತರ ಆತನು ಮರಣವನ್ನು ಗೆದ್ದವನಾಗಿದ್ದಾನೆ. ಇದೊಂದು ಸತ್ಯ, ಇದೊಂದು ನಿಜವಾದ ಒಂದು ಘಟನೆಯಾಗಿದೆ ಪ್ರಿಯರೇ. ಯಾರೇ ಆಗಲಿ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನು ಹೊಂದಿದಂಥ ವ್ಯಕ್ತಿಗೆ ಮೊದಲನೇದಾಗಿ ಪ್ರೈಸ್ ದಿ ಲಾರ್ಡ್, ಆತನಿಗೆ ಏನಾಗ್ತದೆ? ಆತನಿಗೆ ದೇವರ ವಾಕ್ಯದಲ್ಲಿ ನಾವು ಓದಿದ ಪ್ರಕಾರ ಪ್ರೈಸ್ ದಿ ಲಾರ್ಡ್, ಅಂಧಕಾರದ ದೊರೆತನದಿಂದ ಆತನಿಗೆ ಬಿಡುಗಡೆ ಸಿಗ್ತದೆ. ಎರಡನೇದಾಗಿ ಆತನ ಪಾಪಗಳು ಪರಿಹಾರ ಆಗ್ತದೆ. ಅದು ಮಾತ್ರ ಅಲ್ಲ ಪ್ರಿಯರೇ, ಒಮ್ಮೆ ನಾವು ಪಾಪದ ಜೀವಿತವನ್ನು ಜೀವಿಸಿ ಕರ್ತನೇ ಅಪ್ಪ ಯೇಸುವೇ ನಮ್ಮ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಶುದ್ಧೀಕರಿಸಿ ಅಂತ ಹೇಳಿದರೆ ನಮ್ಮ ಎಲ್ಲ ತಪ್ಪುಗಳು ಕ್ರಿಸ್ತನಲ್ಲಿ ನಮಗೆ ಕ್ಷಮಿಸಲ್ಪಡ್ತವೆ. ಆದರೆ ತಿರುಗಿ ನಾವು ಮತ್ತೆ ಆ ಪಾಪಗಳನ್ನು ನಾವು ಮಾಡಬಾರದು. ನಾವು ಏನು ಮಾಡಬೇಕು? ಹೇಗೆ ದೇವರು ಪರಿಶುದ್ಧನೋ ಹಾಗೆ ಪರಿಶುದ್ಧವಾದ ಜೀವಿತವನ್ನು ನಾವು ಜೀವಿಸುವರಾಗಬೇಕು ಎಂಬುದು ಕೂಡ ನಮಗೆ ಈ ಸತ್ಯವೇದದಲ್ಲಿ ನಮಗೆ ಓದಲಿಕ್ಕೆ ಸಿಗ್ತದೆ ಪ್ರಿಯರೇ. ಹಾಗೆ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕದಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂದಲೂ ನಿಷ್ಕರ್ಷೆ ಮಾಡಿದನು. ಸಮಾಧಾನ, ಪ್ರೈಸ್ ದಿ ಲಾರ್ಡ್, ಒಂದು ನಿಜವಾದ ಸಮಾಧಾನ ಪ್ರಿಯರೇ. ಈ ಲೋಕದಲ್ಲಿ ಬದುಕುವಾಗ ಒಬ್ಬ ವ್ಯಕ್ತಿಗೆ ನಿಜವಾದ ಸಮಾಧಾನ ಅದು ಯೇಸು ಕ್ರಿಸ್ತನ ಮುಖಾಂತರ ಸಿಗುತ್ತದೆ. ಸಮಾಧಾನ ಎಂಬುದು ನಮಗೆ ಎಲ್ಲಿ ಕೂಡ ಸಿಗುವಂಥ ವಸ್ತಲ್ಲ. ಅದು ನಮ್ಮ ಹತ್ರ ಎಷ್ಟೇ ಹಣ ಇದ್ದರೂ ಕೂಡ, ನಾವು ಎಷ್ಟು ಲೋಕದಲ್ಲಿ ಶ್ರೀಮಂತರಾದರೂ ಕೂಡ ನಮಗೆಲ್ಲ ಕೂಡ ಪಡೆಯಬಹುದು. ಆದರೆ ನಿಜವಾದ ಸಮಾಧಾನ ನಮಗೆ ಸಿಗಬೇಕಾದ್ರೆ ಅದು ಯೇಸು ಕ್ರಿಸ್ತನಿಂದ ನಮಗೆ ಸಿಗುತ್ತದೆ ಎಂಬುದು ಈ ವಾಕ್ಯದ ಅರ್ಥ ಆಗಿದೆ. ಪ್ರೈಸ್ ದಿ ಲಾರ್ಡ್. ಕಾರಣ ಪಾಪದಿಂದ ಬಿಡುಗಡೆ, ದೋಷದಿಂದ ಬಿಡುಗಡೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಎಲ್ಲ ಕೆಟ್ಟ ಸ್ವಭಾವದಿಂದ ಬಿಡುಗಡೆ ಹೊಂದಿದಂಥ ವ್ಯಕ್ತಿಗೆ ದೇವರು ಕೊಡುವಂಥದ್ದಾಗಿದೆ ಸಮಾಧಾನ. ಹಲ್ಲೆಲೂಯಾ. ಇದಾಗಿದೆ ತಾನು ಆ ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನುಂಟು ಮಾಡಿ ಭೂಪರಲೋಕದಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂದಲೂ ನಿಷ್ಕರ್ಷೆ ಮಾಡಿದ್ದಾನೆ. ಇದಾಗಿದೆ ದೇವರ ಒಂದು ಪದ್ಧತಿ ಆತ ನಂಬುವರಿಗೋಸ್ಕರ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಯಾರೇ ಆಗಲಿ ಇವತ್ತು ಈ ಸಂದೇಶವನ್ನು ಕೇಳುವಂಥ ಎಲ್ಲರಿಗೂ ಕೂಡ ನಾನು ಹೇಳುವುದನ್ನಂತ ಹೇಳಿದರೆ, ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ಯೇಸು ಕ್ರಿಸ್ತನು ಸಮಾಧಾನ ಕೊಡಲಿಕ್ಕೆ ಹೋಗುವಂಥ ದೇವರಾಗಿದ್ದಾನೆ. ಈ ಸ್ವಲ್ಪ ಸಮಯ ಈ ಸಂದೇಶವನ್ನು ಕೊಡಲಿಕ್ಕೆ ದೇವರು ನನಗೆ ಕೊಟ್ಟಂಥ ಒಳ್ಳೆಯ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದೆ. ಯಾರೇ ಆಗಲಿ ಈ ಸಂದೇಶವನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ಕೂಡ ದೇವರು ಅನುಗ್ರಹಿಸಲಿ, ಆಶೀರ್ವಾದಿಸಲು ಹೇಳಿ ನನ್ನ ಈ ಸಂದೇಶವನ್ನು ನಾನು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗಾಡ್ ಬ್ಲೆಸ್ ಯು.